ಎಲ್ರಿಗೂ ನನ್ನ ತುಂಬು ಹೃದಯದ ಆತ್ಮ ಪ್ರಣಾಮಗಳು. ಆ್ಯಕ್ಚುಲಿ ನಾನು ಧ್ಯಾನಕ್ಕೆ ಬಂದಿದ್ದು 3 ವರ್ಷ ಆಯಿತು. ಆದರೂ ಒಂದು ವರ್ಷ ನಂದು ಅದೇ ರೀತಿಯೇ, ಹೇಗೆ ಬರೋದು ಹೋಗೋದು ಆ ರೀತಿಯೇ ಅನುಭವಗಳು ಆಗ್ತಾಯಿತ್ತು. ಆ ಟೈಮಲ್ಲಿ ಸುರೇಂದ್ರ ಸರ್ ಫಸ್ಟ್ ನಮಗೆ ಕೈ ಹಿಡ್ದಿದ್ದು ಅಂತ ಹೇಳಿದ್ರೆ, ಸರ್ ರ್ಯಾಲಿ ಕೊಟ್ಟಾದ್ಮೇಲೆ ಆ ರ್ಯಾಲಿ ಮಾಡಿದ್ಮೇಲೆ ಫುಲ್ ಚೇಂಜಸ್. ಅಂದರೆ ಫಸ್ಟು ನನಗೆ ಆಟೋ ರೇಟಿಂಗ್ ಬರ್ತಿತ್ತು, ಮತ್ತೆ ಸ್ವಲ್ಪ ದಿವಸದಲ್ಲಿ ಅದೆಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು. ಯಾವಾಗ ರ್ಯಾಲಿ ಸ್ಟಾರ್ಟ್ ಮಾಡಿದ್ವೋ ಅವತ್ತಿಂದ ಮತ್ತೆ ಆಟೋ ರೇಟಿಂಗ್ ಇರೆಲ್ಲ ಬರೋ ಸ್ಟಾರ್ಟ್ ಆಯಿತು. ಆಮೇಲೆ ಇನ್ನೊಂದು ಮಾಸ್ಟರ್ಸ್, ನಾನು ಕನೆಕ್ಟ್ ಆಗಿದ್ದು ಕರ್ಮ ಸಿದ್ಧಾಂತಕ್ಕೆ. ಆನಪಾನ ಸತಿ ಧ್ಯಾನ ಮಾಡ್ತಿದ್ದೆ, ಬಟ್ ಕರ್ಮ ಸಿದ್ಧಾಂತ ಅದು ನನಗೆ ತುಂಬ ಇಷ್ಟ. ಯಾಕಂದರೆ ನಾನು ಆ ಒಂದು ವಿಷನಿಂದನೇ ನಾನು ಬಂದಿದ್ದು. ಅದರಿಂದ ಮತ್ತೆ ಆತ್ಮಗಳು, ಹಾರ್ಟ್ ಬಾಂಡೆಡ್ ಸೋಲ್ಸ್, ಇದೆಲ್ಲ ನಾನು ತುಂಬ ಇಂಟ್ರೆಸ್ಟ್ ಇರೋ ಟಾಪಿಕ್. ಹಾಗೆ ಹುಡುಕ್ತಾ ಇರಬೇಕಾದ್ರೆ ನೋಡಿ, ನಾವು ಹೇಗೆ ಒಂದು ಧ್ಯಾನ ಬೇಕು ಅಂತ ಹೇಳಿ ಹೇಗೆ ನಾವು ಕಾಯ್ತಾ ಇರ್ತೀವೋ, ಆ ಟೈಮಲ್ಲಿ ಮಾಸ್ಟರ್ಸ್ ನಮಗೆ ಹೇಗೆ ಸಹಾಯ ಮಾಡ್ತಾರೆ ಅನ್ನೋದಕ್ಕೆ ನಂದೊಂದು ಚಿಕ್ಕ ಎಕ್ಸಾಂಪಲ್. ಛಾಯಾ ಮ್ಯಾಮ್ ಬಂದುಬಿಟ್ಟು ಒನ್ ಡೇ ಸ್ಟೇಟಸಲ್ಲಿ ಹಾಕಿದ್ರು 12:30ಗೆ ಆನ್ಲೈನ್ ಕ್ಲಾಸಸ್ ಇದೆ ಅಂತ ಹೇಳಿ. 12:27ಗೆ ನಾನು ನೋಡಿದ್ದೀನಿ. 3 ಮಿನಿಟ್ಸ್ ಮಿಸ್ ಆಗಿದ್ರೆ ಅವತ್ತು ನನಗೆ ಗೊತ್ತಾಗ್ತಿರ್ಲಿಲ್ಲ. ಜಸ್ಟ್ 12:30ಗೆ ಜಾಯಿನ್ ಆದೆ. ನಾನು ಒಬ್ಬಳೇ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು PCSBಯಲ್ಲಿ ಆ್ಯಂಕರಿಂಗ್ ಮಾಡಬೇಕಾದ್ರೆ ಛಾಯಾ ಮ್ಯಾಮ್ ಕ್ಲಾಸಸ್ ನಾನೇ ಆ್ಯಂಕರಿಂಗ್ ಮಾಡ್ತಾ ಇದ್ದಿದ್ದು. ಆಗ ಛಾಯಾ ಮ್ಯಾಮ್ ಕೇಳಿದ್ರು, ಅಲ್ಲ ಭವನಿ, ನಿನ್ಗೇನಕ್ಕೆ ಧ್ಯಾನ ಬೇಕು ಅಂತ ಹೇಳಿ. ಇಲ್ಲ ಮ್ಯಾಮ್, ನಾನು ಕಲಿಯೋದು ತುಂಬ ಇದೆ ಅಂತ ಹೇಳಿದೆ. ಆವಾಗ ನನ್ನ ಕೈ ಹಿಡಿದು ನಡೆಸಿದ ಗುರು ಛಾಯಾ ಮ್ಯಾಮ್. ಇವತ್ತು ನನ್ನ ಜ್ಞಾನ ಕೊಟ್ಟಿರೋದು ಮೇಡಮ್ ಅವರು. ಅದರಲ್ಲೂ ನನಗೆ ತೃಪ್ತಿ ಇಲ್ಲ ಮಾಸ್ಟರ್ಸ್. ಯಾಕಂದರೆ ನಂದು ಮೈಂಡ್ ಮತ್ತು ನನ್ನ ಟಾಪಿಕೇ ಬೇರೆ, ಕರ್ಮ ಸಿದ್ಧಾಂತ ಮತ್ತು ಹಾರ್ಟ್ ಬಾಂಡೆಡ್ ಸೋಲ್ಸ್. ಯಾಕಂದರೆ ತುಂಬ ಜನ ಅದು ಫೇಸ್ ಮಾಡ್ತಿದ್ದಾರೆ, ಅದರಿಂದ ಹೇಗೆ ರಿಲೀಸ್ ಮಾಡೋದು ಅಂತ. ಆ ಟೈಮಲ್ಲಿ ನನಗೆ ಒಳ್ಳೆ ಗುರು ಬೇಕಿತ್ತು. ಯಾಕಂದರೆ ನಾನು ಕರ್ಮ ಸಿದ್ಧಾಂತದ ಬಗ್ಗೆ ಮಾತಾಡಬೇಕು, ಅದ್ರ ಜೊತೆ ಜ್ಞಾನ ತಗೊಳ್ಬೇಕಂತ ಗುರು ಬೇಕಿತ್ತು. ಆ ಟೈಮಲ್ಲಿ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಬೇಕಾದ್ರೆ ವೇ ಟು ಮೋಕ್ಷ ಅಂತ, ಅನು ಮಿರಿಯಾಲ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಅನು ಸಿಸ್ಟರ್ಸ್ ಅವರು ಹೈದ್ರಾಬಾದಲ್ಲಿ ಟೀಮ್ ಇದೆ, ಆ ಮೇಡಮ್ ಕನೆಕ್ಟ್ ಆದರು. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ಕರೆಕ್ಟಾಗಿ ನನಗೆ ಹೆಂಗೆ ಮೆಸೇಜ್ ಬಂತಂದರೆ, ಅವ್ರಿಗೆ ಕಾಲ್ ಮಾಡಿದೆ. ಕಾಲ್ ಮಾಡಿದ್ರೆ ಹೇಳಿದೆ, ನಾನು ಇಷ್ಟೆಲ್ಲ ಕಲ್ತಿದ್ದೀನಿ, ನನಗೆ ಇನ್ನೂ ಗೈಡ್ ಮಾಡೋ ಮಾಸ್ಟರ್ಸ್ ಬೇಕಿತ್ತು, ನಿಮ್ಗೆ ಅನುಕೂಲ ಇದ್ದರೆ ನೀವು ಸಹಾಯ ಮಾಡಿದ್ರೆ ನಾನಿಂದ ಮುಂದೆ ಬರ್ತೀನಿ ಅಂತ. ಫುಲ್ ಟೀಮು ಮಾಸ್ಟರ್ಸ್ ನನಗೆ ಡ್ರೀಮ್ಸ್ ಡಿಕೋಡಿಂಗ್ ಗ್ರೂಪಲ್ಲಿ ಆ್ಯಡ್ ಮಾಡಿಕೊಂಡು ಅವರು ಟ್ರೈನಿಂಗ್ ಕೊಟ್ಟರು. ಮತ್ತು ಕರ್ಮ ಸಿದ್ಧಾಂತದ ಬಗ್ಗೆ ಕ್ಲಾಸಸ್ ಬಗ್ಗೆ ಎಲ್ಲ ಹೇಳಿಕೊಟ್ರು. ಸಂಪೂರ್ಣವಾಗಿ ಎಲ್ಲ ಕಲ್ತ್ಕೊಂಡೆ. ಅದೇ ರೀತಿ ಅದಾಗಿದ ತಕ್ಷಣ ನನಗೆ ವಿಷನ್ ಬಂತು. ಲಾಸ್ಟ್ ಟೈಮ್ ರ್ಯಾಲಿ ಆದಮೇಲೆ ನಾನು ಅಲ್ಲಿ ಅನೌನ್ಸ್ ಮಾಡಿದ್ದೆ, ಸರ್ ಆಲ್ರೆಡಿ ಈ ಥರ ವಿಷನ್ ನೋಡಿದ್ದೀನಿ, ಪಿರಮಿಡ್ ಆಗಿರೋ ಥರ ಆ್ಯಕ್ಚುಲಿ ಆಗಿದೆ ಅದು ಅಂತ. ಆಗ ಶಿಲ್ಪಾ ಮ್ಯಾಮ್ ಹೇಳಿದ್ರು, ನೋಡಿ ಆದಷ್ಟು ಬೇಗ ಆಗುತ್ತೆ ಅಂತ. ಕರೆಕ್ಟ್ 4 ಮಂತ್ಸ್ ಪಿರಮಿಡ್ ಆಗ್ಬಿಡ್ತು. ಅದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾವು ರೆಡಿ ಇದ್ದರೆ ಮಾಸ್ಟರ್ಸ್ ಹೆಂಗೆ ಸಪೋರ್ಟ್ ಕೊಡ್ತಾರೆ ಅಂದರೆ, ನಾನೇ ಎಕ್ಸಾಂಪಲ್ ಮಾಸ್ಟರ್ಸ್ ನಾನು ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ಪಿರಮಿಡ್ ನಡಿಬೇಕಾದ್ರೆ ನನ್ನ ಟಾಪಿಕ್ ಬೇರೆ ಅಲ್ವಾ, ಕರ್ಮ ಸಿದ್ಧಾಂತ. ಜಸ್ಟ್ ಕೂತ್ಕೊಂಡು ಧ್ಯಾನ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ಮಾಸ್ಟರ್ಸ್ ತೋರಿಸಿದ್ರಂದರೆ, ಸಮುದ್ರದ ಅಲೆಗಳು, ನೀರು ಹೇಗೆ ಬರ್ತಿದೆಯೋ ಅದು ಬೆಂಕಿ ಅಲೆಗಳು ಬರ್ತಿದೆ. ಆ ಬೆಂಕಿ ಅಲೆ ನೋಡ್ತಾ ಪಕ್ಕದಲ್ಲಿ ವಿಷನ್ ಹೇಗಿದೆ ಅಂದರೆ, ಇದು ಸ್ವರ್ಗಕ್ಕೆ ಹೋಗೋ ಸ್ಟೆಪ್ಸ್ ಹೇಗಿದೆ, ಬೆಳದಿಂಗಳಲ್ಲಿ ಅದ್ಭುತವಾದ ಸ್ಟೆಪ್ಸ್ ಇದೆ. ಅಲ್ಲಿ ಕ್ಲೀನಾಗಿ ಡಿಕೋಡಿಂಗ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಹೇಳಿದಂದರೆ, ಬೆಂಕಿ ಬರೋದು ಕರ್ಮದಗ್ಧ ಆಗೋದು, ಆ ಕರ್ಮದಗ್ಧ ಆದರೆ ವೇ ಟು ಮೋಕ್ಷ, ಮೋಕ್ಷಕ್ಕೆ ದಾರಿ, ಅದು ಗೊತ್ತಾಯಿತು. ಆ ರೀತಿ ಕ್ಲಾಸಸ್. ಮತ್ತು ನಾನು ನನ್ನ ಟಾಪಿಕ್ಗೆ ಯಾವಾಗಲೂ ಅಷ್ಟೇ ತಗೊಂಡ್ರೆ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳ್ತಾ ಇರ್ತೀನಿ. ತುಂಬ ಜನ ಮಾಸ್ಟರ್ಸ್ ಗೊತ್ತಾಗಿದೆ, ನನ್ನ ಕ್ಲಾಸಸ್ ಎಲ್ಲ ಕೇಳಿಸ್ಕೊಂಡಿರ್ತೀರ. ಇವಾಗ ಒಂದು ಹೊಸದಾಗಿ ಪ್ರಾಕ್ಟೀಸ್ ಮಾಡಿರೋದಂದರೆ ಹಾರ್ಟ್ ಬಾಂಡೆಡ್ ಸೋಲ್ಸ್ ರಿಲೀಸ್ ಮಾಡಿಸೋದು ಹೇಗೆ ಅಂತ. ಎಲ್ಲ ಪತ್ರಿಜಿಯವರ ಆಶೀರ್ವಾದ. ಎಲ್ಲಾದರೂ ಒಂದು ಚೂರು ಮಿಸ್ಟೇಕ್ ಆದರೆ ಎಡವಿದ್ರೆ ಇಮ್ಮಿಡಿಯೇಟ್ ವಿಷನ್ ಕೊಡ್ತಾರೆ, ಇದು ನೀವು ಮಾಡ್ತಾ ಇರೋದು ತಪ್ಪು ಅಂತ. ಹಾಗೆ ಚೇಂಜ್ ಮಾಡ್ಕೊತೀವಿ. ಮತ್ತು ಇವಾಗ ಈ ಪಿರಮಿಡ್ ಏನೆಲ್ಲ ನಡೀತಾ ಇದೆಯೋ
ಒಂದೊಂದೂ ಮಾಸ್ಟರ್ಸ್ ವಿಷನ್ಸಿಂದ ಮಾಸ್ಟರ್ಸ್. ಇಲ್ಲಿ ನಮ್ದು ಏನಿಲ್ಲ, ಅವ್ರು ಏನು ಹೇಳ್ತಾರೋ ಅದೇ ರೀತಿನೇ ನಾವು ಮಾಡಿದ್ದೀವಿ. ಯಾವಾಗ ಡ್ರೀಮಲ್ಲಿ ಬರುತ್ತೋ ಇಲ್ಲ ಧ್ಯಾನದಲ್ಲಿ ಕೂತ್ಕೊಂಡ್ರೆ ವಿಷನ್ಸ್ ಗೊತ್ತಾಗುತ್ತೆ. ನೆಕ್ಸ್ಟ್ ಮೂಮೆಂಟೇ ನಾನು ತಿಲಕ್ ಹೇಳ್ತೀನಿ, ಯಾಕಂದರೆ ನಂದು ವಿಷನ್ಸ್ ಬರೋದು ಹೇಳೋದಷ್ಟೇ, ಉಳಿದಿದ್ದೆಲ್ಲ ತಿಲಕ್ಕೆ ಮಾಡೋದು. ಅವ್ನು ತಿಲಕ್ ನನ್ನ ಕಸಿನು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.